ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸತೀಶ್ ಸರ್ಕಲ್. ಬ್ಲ್ಯಾಕ್ ಕೋಬ್ರಾ, ದುನಿಯಾ ವಿಜಯ್ ಸ್ಯಾಂಡಲ್ವುಡ್ನಲ್ಲಿ ಅಂಡರ್ ವರ್ಲ್ಡ್ ಕಥೆಗಳಿಗೆ ಹೇಳಿ ಮಾಡಿಸಿರುವ ಮೈಕಟ್ಟು ಹೊಂದಿರುವ ಏಕೈಕ ನಟ ದುನಿಯಾ ವಿಜಯ್. ದುನಿಯಾದ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ವಿಜಯ್ ಕುಮಾರ್ ಅಲಿಯಾಸ್ ದುನಿಯಾ ವಿಜಯ್ ಇವತ್ತಿಗೆ ಕನ್ನಡ ಚಿತ್ರರಂಗದ ಸ್ಟಾರ್ ನಟರಲ್ಲಿ ಒಬ್ಬರು. ದುನಿಯಾ ವಿಜಯ್ ಇದುವರೆಗೂ 28 ಚಿತ್ರಗಳನ್ನು ಮುಗಿಸಿದ್ದಾರೆ. ಆದರೆ ಮಾಡಿರುವ 28 ಸಿನಿಮಾಗಳಲ್ಲಿ ಕೆಲವು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿದೆ. ಆದರೆ ಅಷ್ಟರ ಮಟ್ಟಕ್ಕೆ ಜನರಿಗೆ ತಲುಪುವಲ್ಲಿ ವಿಫಲವಾಗಿದೆ ಎಂದರೆ ತಪ್ಪಾಗುವುದಿಲ್ಲ. ಆದರೆ ದುನಿಯಾ ವಿಜಯ್ ಅವರ VK29 ಚಿತ್ರವು ಕನ್ನಡ ಚಿತ್ರರಂಗದ ಮೈಲುಗಲ್ಲು ಆಗುವುದರಲ್ಲಿ ಸಂದೇಹವೇ ಇಲ್ಲ. ಯಾಕೆಂದರೆ ಕಟೇರ ಸಿನಿಮಾದ ಕತೆಗಾರ ಜಡೇಶ್ ಕುಮಾರ್ ಅವರು ಈ ಚಿತ್ರದ ಕತೆ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಮಾಡಲಿದ್ದಾರೆ ಮತ್ತು 500 ಕೋಟಿಯ ಬಜೆಟ್ನಲ್ಲಿ ಒಂಬಾಳೆ ಫಿಲಮ್ಸ್ ಬ್ಯಾನರ್ನ ಅಡಿಯಲ್ಲಿ ಈ ಸಿನಿಮಾವು ಬರಲಿದೆ ಎಂದು ಗಾಂಧಿನಗರದಲ್ಲಿ ಮಾತುಕತೆ ನಡೆಯುತ್ತಿದೆ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈಗಾಗಲೇ VK29ನ ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿರುವ ಚಿತ್ರತಂಡ ತುಂಬ ಹೈಪನ್ನು ಕನ್ನಡ ಚಿತ್ರರಂಗದಲ್ಲಿ ಶುರು ಮಾಡಿದೆ. VK29ರಲ್ಲಿ ನಾಯಕ ನಟ ದುನಿಯಾ ವಿಜಯ್ ಅವರ ಮಗಳು ಮೊನಿಷಾ ಕೂಡ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಲಿದ್ದಾರೆ. ನಾಯಕಿಯಾಗಿ ರಚಿತಾ ರಾಮ್ VK29ರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ವದಂತಿ ಇದೆ. ಹಾಗಾದರೆ ಮೊನಿಷಾ ಯಾವ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂಬ ಸುದ್ದಿ ಎಲ್ಲಿಯೂ ಚಿತ್ರತಂಡ ಬಿಟ್ಟುಕೊಟ್ಟಿಲ್ಲ. ಅಪ್ಪ ಮಗಳ ಜುಗಲುಬಂದಿ ಈ ಸಿನಿಮಾದಲ್ಲಿ ಕಾಣಸಿಗಲಿದೆ. ದುನಿಯಾ ವಿಜಯ್ ಮಾತ್ರ ತಮ್ಮ VK29ರ ಫಸ್ಟ್ ಲುಕ್ನಲ್ಲಿ ರಗಡ್ ಲುಕ್ನಲ್ಲಿ ಕಾಣಿಸಿದ್ದಾರೆ. ಒಂದು ಕೈಯಲ್ಲಿ ಕೊಡಲಿ, ಇನ್ನೊಂದು ಕೈಯಲ್ಲಿ ಮಚ್ಚು ಹಿಡಿದು ಅಕ್ಕಪಕ್ಕದಲ್ಲಿ ಬಿದ್ದಿರುವ ಹೆಣಗಳು, ಒತ್ತಿ ಉರಿಯುತ್ತಿರುವ ತೇರು, ಅದರ ಹಿಂದೆಗಡೆ ವಿರೂಪಾಕ್ಷ ದೇವಾಲಯ, ಹೀಗೆ ಒಂದು ರಾ ಸ್ಟೈಲ್ನಲ್ಲಿ ಪೋಸ್ಟರನ್ನು ಚಿತ್ರತಂಡವು ಮೂಡಿಬಂದಿದೆ. ಇದೇ ತರಹ ನಮ್ಮ ದಿ ಬಾಸ್ನ ಕಟೇರ ಚಿತ್ರ ಪೋಸ್ಟರ್ ಕೂಡ ಇತ್ತು. ಆದ್ದರಿಂದ ಕನ್ನಡ ಚಿತ್ರರಂಗದಲ್ಲಿ ದುನಿಯಾ ವಿಜಯ್ ಅವರ VK29 ಧೂಳೆಬ್ಬಿಸಲಿದೆ ಎಂಬ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. VK29 ಕನ್ನಡ ಚಿತ್ರರಂಗದಲ್ಲಿ ಅಬ್ಬರಿಸಲಿ ಅಂತ ಹೇಳ್ತಾ, ನೀವು ಕೂಡ ದುನಿಯಾ ವಿಜಯ್ನವರ ಫ್ಯಾನ್ಸ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ VK29ರ ಬಗ್ಗೆ ನಿಮಗೆ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಡ್ರಾಪ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.